ಶಿವಮೊಗ್ಗ ಲೋಕಸಭಾ ಚುನಾವಣೆ 2024 ಮತ ಎಣಿಕೆ ಜೂನ್ 4ರಂದು ನಡೆಯಲಿದ್ದು, ಚುನಾವಣಾ ಆಯೋಗದ ನಿಯಮಾನುಸಾರ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಜೂನ್ 4ರಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ಬೆಳಗ್ಗೆ 8 ಗಂಟೆಗೆ ಆರಂಭಿಸಲಾಗುತ್ತದೆ. ಲೋಕಸಭಾ ಚುನಾವಣೆಯಲ್ಲಿ 13 ಲಕ್ಷ ಮತದಾರರು ಮತದಾನ ಮಾಡಿದ್ದು, ಮತ ಎಣಿಕೆಗೆ ಒಟ್ಟು 195 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಮತ ಎಣಿಕೆ ಕುರಿತು ಅಭ್ಯರ್ಥಿಗಳಿಗೆ ಅಥವಾ ಚುನಾವಣಾ ಏಜೆಂಟರಿಗೆ ಜೂನ್ 4ರಂದು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕೇಂದ್ರದ ಭದ್ರತಾ ಕೊಠಡಿಯ ಆವರಣಕ್ಕೆ ಆಗಮಿಸಲು ತಿಳಿಸಲಾಗಿದೆ ಎಂದರು. ಸರಿ ಸರಿ ಸೊ ಆ ಮತಗಳ ಒಂದು ಎಣಿಕೆ ಪ್ರಕ್ರಿಯೆನ ನಾವು ಸಹ್ಯಾದ್ರಿ ಕಾಲೇಜ್ ಏನು ಇದೆ ಅಲ್ಲಿ ನಾವು 14ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಆರಂಭ ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಪ್ರತಿಯೊಂದು ಒಂದು ಅಸೆಂಬ್ಲಿ ಲೆವೆಲ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿ ಡಿವೈಡ್ ಮಾಡಿ ಅದರದ್ದು ನಾವು ಎಣಿಕೆ ಕ್ರಿಯೆಯನ್ನು ಮಾಡ್ತೀವಿ. ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗೆ 14 ಟೇಬಲ್ಗಳನ್ನು ನಾವು ಹಾಕೊಂಡಿರ್ತೀವಿ. ಈ 14 ಟೇಬಲ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಇವತ್ತು ಮೀಟಿಂಗ್ ಮಾಡಿ ಅವರ ಕೌಂಟಿಂಗ್ ಏಜೆಂಟ್ಗಳನ್ನು ನೇಮಕ ಮಾಡಲಿಕ್ಕೂ ಸಹಿತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮ ಅಬ್ಸರ್ವರ್ ಏನು ಬರ್ತಾರೆ ಅವತ್ತು ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಎಣಿಕೆ ಕಾರ್ಯವನ್ನು ನಾವು ಮಾಡ್ತೀವಿ. ಅದೇ ಜೊತೆ ಸುಮಾರು 5,000 ಪೋಸ್ಟಲ್ ಬ್ಯಾಲೆಟ್ಸ್ಗಳು ಇಲ್ಲಿ ತನಕ ನಮಗೆ ಮತ ಹಾಕಿದ್ದಾರೆ. ಆ ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನು ಸಹಿತ ನಾವು ಅವತ್ತು ಸೆಪರೇಟ್ ಆಗಿ ಒಂದು ರೂಮಲ್ಲಿ 7 ಟೇಬಲ್ಗಳನ್ನು ಹಾಕಿ ಎಣಿಕೆ ಕಾರ್ಯವನ್ನು ನಾವು ಮಾಡಲಿದ್ದೇವೆ. ಇದೆಲ್ಲ ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ CCTVಯಲ್ಲಿ ಆಯಿತು ಮತ್ತು ವಿಡಿಯೋಗ್ರಾಫಿ ಚಿತ್ರೀಕರಣ ಮಾಡೋದಾಯಿತು ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಒಂದು ಉಪಸ್ಥಿತಿಯಲ್ಲಿ ನಾವು ಒಂದು ಪಾರದರ್ಶಕವಾಗಿ ಮಾಡಲಿಕ್ಕೆ ಹೊರಟಿದ್ದೇವೆ. ತಮಗೂ ಸಹಿತ ಮಾಧ್ಯಮಗಳಿಗೂ ಸಹಿತ ಒಂದು ರೂಮನ್ನು ಅಲ್ಲಿ ಅವತ್ತು ರಿಸರ್ವ್ ಮಾಡಿರ್ತೀವಿ. ಆ ರೂಮಲ್ಲಿ ತಾವು ಫೋನ್ಗಳನ್ನು ಬಳಕೆ ಮಾಡ್ಬೋದು. ದಯವಿಟ್ಟು ಉಳಿದಿದ್ದು ಯಾವುದೇ ಜಾಗದಲ್ಲಿ ತಾವು ಫೋನ್ಗಳ ಅಥವಾ ಇದನ್ನು ಬಳಕೆ ಮಾಡಬೇಡಿ. ಬೆಳಗಿನ ದಿವಸ ನಾವು ತಮಗೆ ಫುಟೇಜ್ ಸಲುವಾಗಿ ಬೇಕಾದ್ರೆ ಒಂದು ರೂಮ್ ಯಾವ್ದಾದ್ರು ಹತ್ತಿರ ತಮಗೆ ವಿತ್ ಪೊಲೀಸ್ ಸೆಕ್ಯೂರಿಟಿ ಜೊತೆ ತಮಗೆ ಫುಟೇಜ್ ತೊಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅವತ್ತಿನ ದಿವಸ. ಅದಾದಮೇಲೆ ಮೀಡಿಯಾ ರೂಮ್ಗೆ ತಮಗೆ ಪ್ರತಿ ರೌಂಡಿಗೆ ಆದಾಗ ಏನೇನು ಮತ ಚಲಾವಣೆ ಆಗಿದೆ ಎಣಿಕೆ ಆಗಿರುತ್ತೆ ರೌಂಡ್ ನಾವು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ವ್ಯವಸ್ಥೆ ಅವತ್ತು ಮಾಡ್ತೀವಿ. ಅದೇ ರೀತಿ ತಾವು ಸಹಿತ ಮೊಬೈಲ್ ಬಳಕೆ ಮಾಡೋದಿದ್ರೆ ಕೇವಲ ಮೀಡಿಯಾ ರೂಮಲ್ಲಿ ಮಾತ್ರ ಅವಕಾಶ ಇರ್ತದೆ. ದಯವಿಟ್ಟು ಬೇರೆ ಕಡೆ ಅದನ್ನು ಮೊಬೈಲ್ ಬಳಕೆ ಮಾಡೋಕ್ಕೆ ಹೋಗಬೇಡಿ. ಬೇರೆ ನಮ್ಮ ಇಲೆಕ್ಷನ್ ಚುನಾವಣಾ ಸಿಬ್ಬಂದಿ ಮತ್ತು ಏಜೆಂಟ್ಗಳಿಗೆ ಮೊಬೈಲ್ಗಳನ್ನು ನಾವು ಬ್ಯಾನ್ ಮಾಡಿದ್ದೀವಿ. ಮತ್ತು ಸುತ್ತಲೂ ಅವತ್ತು 144 ಸೆಕ್ಷನಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ನಾವು ಜಾರಿ ಮಾಡಿ ಆದೇಶ ಮಾಡಲಾಗಿದೆ. ಅದೇ ರೀತಿ ಪ್ರತಿ ಟೇಬಲ್ಗಳಿಗೆ ನಾವು ಕೌಂಟಿಂಗ್ ಸಿಬ್ಬಂದಿಯನ್ನು ನೇಮಕ ಮಾಡಿರ್ತೀವಿ. ಆ ಟೇಬಲಲ್ಲಿ ಒಬ್ಬರು ಕೌಂಟಿಂಗ್ ಸೂಪರ್ವೈಸರು, ಕೌಂಟಿಂಗ್ ಅಟೆಂಡೆಂಟು ಅಥವಾ ಅಸಿಸ್ಟೆಂಟು ಪ್ಲಸ್ ಒಬ್ಬರು ಮೈಕ್ರೋ ಅಬ್ಸರ್ವರ್ ಅಲ್ಲಿ ಡೆಪ್ಯೂಟ್ ಆಗಿರ್ತಾರೆ. ಅವರು ಕೌಂಟಿಂಗ್ ಏಜೆಂಟ್ಗಳ ಸಮ್ಮುಖದಲ್ಲಿ ಎಣಿಕೆ ಕಾರ್ಯವನ್ನು ಮಾಡ್ತಾರೆ. ಸುಮಾರು 525 ಜನ ನಾವು ಕೌಂಟಿಂಗ್ ಸಿಬ್ಬಂದಿಯನ್ನು ಈಗ ಚುನಾವಣಾ ಎಣಿಕೆ ಪ್ರಕ್ರಿಯೆಗೆ ನಾವು ನೇಮಕ ಮಾಡಿದ್ದೀವಿ. ಅವರನ್ನು ಸಹಿತ ನಾವು ಅವತ್ತಿನ ದಿವಸ ಟ್ರೈನಿಂಗ್ ಎಲ್ಲ ಮಾಡಿಬಿಟ್ಟು ಡೆಪ್ಯೂಟ್ ಮಾಡಿ ಎಣಿಕಾ ಕಾರ್ಯವನ್ನು ನಾವು ಅವತ್ತು ಮಾಡ್ತೀವಿ. ಇನ್ನೂ ಮುಂದುವರೆದು ಹೇಳಬೇಕಂತಂದರೆ ಸುಮಾರು 18ರಿಂದ 21 ರೌಂಡ್ ಆಫ್ ಕೌಂಟಿಂಗ್ ಆಗ್ತದೆ. ಶಿವಮೊಗ್ಗ ಅರ್ಬನ್ ಏನಿದೆ ಅರ್ಬನ್ ಇದು 21 ರೌಂಡ್ ಆಫ್ ಕೌಂಟಿಂಗ್ ಆಗಲಿದೆ. ಯಾಕಂದರೆ ಅಲ್ಲಿ ಹೆಚ್ಚಿಗೆ ಮತಗಟ್ಟೆಗಳು ಇರೋದ್ರಿಂದ. ಮತ್ತು ಶಿವಮೊಗ್ಗ ಗ್ರಾಮಾಂತರ ಮತ್ತು ಸೊರಬದಲ್ಲಿ ಮತ್ತು ಬೈಂದೂರಲ್ಲಿ 18 ರೌಂಡ್ ಅಂದರೆ ಲೀಸ್ಟ್ ಅದು 18ರಿಂದ 21 ರೌಂಡ್ ಆಫ್ ಕೌಂಟಿಂಗ್ ಆದಮೇಲೆ ನಮ್ಮದು ಕಂಪ್ಲೀಟ್ ಒಂದು ಚಿತ್ರಣ ನಮಗೆ ದೊರಕಿದೆ. ಅದೇ ರೀತಿ ಮುಂದುವರೆದು ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಏನು ಕ್ಷೇತ್ರಕ್ಕೆ ವಿಧಾನ ಪರಿಷತ್ತಿನ ಏನು ಚುನಾವಣೆ ಇದೆ ಅದು 3ನೇ ತಾರೀಕು 8 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಬೆಳಗ್ಗೆ 8ರಿಂದ ಸಾಯಂಕಾಲ 4 ಗಂಟೆ ತನಕ ಮತದಾನ ಪ್ರಕ್ರಿಯೆ ನಡೆಯಲಿದೆ. ನಾವು ಸುಮಾರು 38 ಎಲ್ಲ ಮತಗಟ್ಟೆಗಳ ಒಟ್ಟು 38 ಆಕ್ಸಿಲರಿ ಮತಗಟ್ಟೆಗಳು ಸೇರಿ 38 ಮತಗಟ್ಟೆಗಳನ್ನು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ಬಳಕೆ ಮಾಡಲಿದ್ದೇವೆ. ಅದೇ ರೀತಿ ಪದವೀಧರರಲ್ಲಿ 27,412 ಮತದಾರರು ಶಿವಮೊಗ್ಗ ಜಿಲ್ಲೆಯಿಂದ ಇದ್ದಾರೆ. ಅದೇ ರೀತಿ ಶಿಕ್ಷಕರ ಕ್ಷೇತ್ರದಲ್ಲಿ 4,365 ಜನ ಚುನಾವಣಾ ಮತದಾರರು ಅಲ್ಲಿ ಇದ್ದಾರೆ. ಅವತ್ತಿನ ದಿವಸನೂ ಸಹಿತ 200 ಮೀಟರ್ಸ್ ಎಲ್ಲ ಮತಗಟ್ಟೆಗಳ ಸುತ್ತಮುತ್ತಲು ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. 144 ಇಂಪೋಸ್ ಮಾಡಿದ್ದೀವಿ.
ಅದೇ ರೀತಿ ಡ್ರೈ ಡೇನು ಸಹಿತ 1ನೇ ತಾರೀಕು 4 ಗಂಟೆಯಿಂದ 3ನೇ ತಾರೀಕು ಸಾಯಂಕಾಲದವರೆಗೂ ಡ್ರೈ ಡೇ ಆ ಇಲೆಕ್ಷನ್ ಕುರಿತಾಗಿ ನಾವು ಡ್ರೈ ಡೇ ಡಿಕ್ಲರೇಷನ್ ಆಲ್ರೆಡಿ ಮಾಡಿದ್ದೀವಿ. ಮತ್ತೆ ಎಲ್ಲ ಮತದಾರರಿಗೆ ಒಂದು ಮಾಹಿತಿಗಾಗಿ ಅವತ್ತಿನ ದಿವಸ ವಿಶೇಷ ಸಾಂದರ್ಭಿಕ ರಜೆಯನ್ನು ಸಹಿತ ಎಲ್ಲ ಅರ್ಹ ಮತದಾರರಿಗೆ ಅವತ್ತು ನೀಡಲಾಗಿದೆ. ಸೊ ಯಾರೇ ಮತದಾರರು ಇದ್ದಲ್ಲಿ ಗ್ರಾಜುಯೇಟ್ಸ್ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅವರಿಗೆ ವಿಶೇಷ ಸಾಂದರ್ಭಿಕ ರಜೆ ಘೋಷಣೆ ಮಾಡಲಾಗಿದೆ. ಉಳಿದವರಿಗೆ ಯಾರು ಮತದಾರರಿಲ್ಲ ಅವರಿಗೆ ರಜೆ ಅವತ್ತು ಇರೋದಿಲ್ಲ. ಮತ್ತೆ ಮತದಾರಕ್ಕೆ ಬರೋರು ಇಲ್ಲ ಯಾವತ್ತು ಮತದಾನ ಮಾಡ್ಲಿಕ್ಕೆ ಬರೋರು ವೋಟರ್ಸ್ ಕಾರ್ಡ್ ಅಷ್ಟೇ ಅಲ್ಲದೆ ಬೇರೆ ರೀತಿ ಚುನಾವಣಾ ಆಯೋಗದಿಂದ ಮಾನ್ಯ ಮಾಡಿರುವಂತಹ ಸುಮಾರು ಒಂದು 14 ಕಾರ್ಡ್ ದಾಖಲೆಗಳು ಬರ್ತವೆ. ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು, ಪಾಸ್ಪೋರ್ಟ್, ಈ ತರ ಅದನ್ನ ಅವರು ಬಳಕೆ ಮಾಡಿ ಸಹಿತ ಅವರು ವೋಟರ್ಸ್ ಐ ಡಿ ಇಲ್ಲದೆ ಇದ್ರು ಸಹಿತ ಈ ಯಾವುದೇ ಗುರುತಿನ ಚೀಟಿಯನ್ನು ಅವರು ಬಳಸಿ ಅವತ್ತು ಮತದಾನ ಅವರು ಮಾಡ್ಬೋದು. ಅದೆಲ್ಲ ಮಾಡಿದ್ಮೇಲೆ ಅಷ್ಟು ಬೂತ್ಗಳಿಂದ ನಾವು 4 ಗಂಟೆ ಆದಮೇಲೆ ನಮ್ಮಲ್ಲಿ ಡಿಮಸ್ಟ್ರಿಂಗ್ ಸೆಂಟರ್ ಇರ್ತದೆ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಆ ಡಿಮಸ್ಟ್ರಿಂಗ್ ಸೆಂಟರ್ಗೆ ನಾವು ಅದನ್ನ ಮತಗಟ್ಟೆಗಳನ್ನ ಬ್ಯಾಲೆಟ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಬಂದು ನೆಕ್ಸ್ಟ್ ಅದನ್ನ ಮೈಸೂರಲ್ಲಿ ನಾವು RC ಆಫೀಸಲ್ಲಿ ಅದನ್ನ ಡಿಪಾಸಿಟ್ ಮಾಡಬೇಕಾಗುತ್ತೆ. ಮೈಸೂರು RC ಅವರು ಇದಕ್ಕೆ ಒಂದು ಚುನಾವಣಾ ಅಧಿಕಾರಿ ಆಗಿರ್ತಾರೆ, 6 ರಿಟರ್ನಿಂಗ್ ಆಫೀಸರ್ ಆಗಿ ಆಯ್ಕೆ ಅಂದ್ರೆ ಅವರು ನೇಮಕವಾಗಿರ್ತಾರೆ. ನಾವೆಲ್ಲ ಅವ್ರ ಜೊತೆಗೆ ಅವರಿಗೆ ಸಪೋರ್ಟ್ ಮಾಡಿ ERO ಆಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಇದಿಷ್ಟು ನಾವು ಈ ಕೌಂಟಿಂಗ್ ಮತ್ತೆ ಇಲೆಕ್ಷನ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಏನು ತಮ್ಮದು ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ತಾವು ಕೇಳಬಹುದು. ಅದಾದ್ಮೇಲೆ ಒಂದು ನಿಮಿಷ SP ಅವರಿಗೆ ನಾನು ಅವತ್ತಿಂದು ಸೆಕ್ಯೂರಿಟಿ ಕಡೆ ಇವ್ರು ತೋರಿಸ್ಬಿಡಿ SP ಅವರಿಗೆ 85 ಎಕ್ಸಾಕ್ಟ್ ನಂಬರ್ಸ್ ಐ ಡು ನಾಟ್ ರಿಕಲೆಕ್ಟ್. ಐ ಥಿಂಕ್ ಇಟ್ ಈಸ್ 85 ಆಲ್ಮೋಸ್ಟ್ 50 ಮೇಲೆ ಮಾಡಿದ್ರು. ಹೌದು ಲಾಸ್ಟ್ ಇಯರ್ದು ಎಲ್ಲ ಸೇರಿ ಅಂದರೆ ಆ್ಯಸ್ ಆಫ್ ನಾವು ಎಕ್ಸ್ಟರ್ಮೆಂಟ್ ಆಲ್ಮೋಸ್ಟ್ ಒಂದು 80+ ಎಕ್ಸ್ಟರ್ಮೆಂಟ್ ಮಾಡಿದ್ವಿ ಗಡಿಪಾರು. ಪ್ಲಸ್ ಈಗ ಮೊನ್ನೆನೂ ನಾನು ಹೈಕೋರ್ಟ್ಗೆ ಹೋಗಿದ್ದೆ, ಒಂದು ಗೂಂಡಾ ಆ್ಯಕ್ಟ್ ಕೂಡ ಮಾಡಿದ್ವಿ. ಸಚಿನ್ ಅಲಿಯಾ ಶ್ಯಾಡೋ ಅಂತ ನಾನು ನಿಮಗೆ ಪ್ರೆಸ್ ನೋಟಲ್ಲಿ ನಾನು ಲಾಸ್ಟ್ ಎಲೆಕ್ಷನ್ ದ್ವಿತೀಯ ಆದರೆ ಅದರಲ್ಲೇ ಕನ್ನಡ ಅಂಕಿ ಆದರೆ ಕನ್ನಡ ಅಂಕಿಯಲ್ಲೇ ಹಾಕಬೇಕು, ಗೆರೆ ಆದರೆ ಗೆರೆನೇ ಹಾಕಬೇಕು. ಈ ಥರ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದೇ ಈಗ ಒಂದೇ ಇದನ್ನ ಬಳಕೆ ಮಾಡಿ ಅಂತ ಹೇಳ್ತೀವಿ. ರೋಮನ್ ಆದ್ರೆ ರೋಮನ್ನೇ ಮಾಡಿ, ಕನ್ನಡ ಆದ್ರೆ ಕನ್ನಡನೇ ಮಾಡಿ, ಇಂಗ್ಲಿಷ್ ಇದೆ 1 2 3 ಹಿಂಗೆ ಕರೆಕ್ಟ್ ಆಗಿ ಮಾಡ್ಬೋದು. ಅದೇ ರೋಮನ್ ನ್ಯೂಮರಿಕ್ 2 ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಒಂದೇ ಯೂಸ್ ಮಾಡೋ ಮಿಕ್ಸ್ಡ್ ಮಾಡಬೇಡಿ ಅಂತ ಹೇಳ್ತೀವಿ ನಾವು. ಒಂದೊಂದಕ್ಕೆ ಒಂದೊಂದು ಮಾಡಬೇಕು. ಹೌದು ಹೌದು ಹೌದು. ಗೆರೆ ಅಂದ್ರೆ 1 2 3 ಬರಿಬೇಕಲ್ಲ, ನೀವು ಏನ್ ಗೆರೆ ಹಾಕ್ತೀರಲ್ಲ.